ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಷ್ಟವಿಲ್ಲದ ಮದುವೆ ಭಾಗ 2. ಇಷ್ಟವಿಲ್ಲದ ಮದುವೆ ಇದೊಂದು ಕಾಲ್ಪನಿಕ ಕತೆ. ಇಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ, ಊರು, ವಸ್ತು ಎಲ್ಲವೂ ನನ್ನ ಕಲ್ಪನೆ ಅಷ್ಟೇ. ನಿಮ್ಮೆಲ್ಲರ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮೆದುರು ವಿಡಿಯೋ ಮಾಡುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಯಕರ್ ಮಾತಿನಂತೆ ಜೀವ ಮತ್ತು ಅಂಜಲಿ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಮೇಲೆ ಸ್ವೀಟ್ ಬಾಕ್ಸ್ ಅವರಿಬ್ಬರತ್ತ ಚಾಚಿ ಒಬ್ಬರಿಗೊಬ್ಬರು ತಿನ್ನಿಸಲು ಹೇಳಿದಾಗ ಪುನಃ ಇಬ್ಬರು ಯಾವುದೇ ಭಾವನೆ ತೋರ್ಪಡಿಸದೆ ಯಾಂತ್ರಿಕವಾಗಿ ಒಬ್ಬರಿಗೊಬ್ಬರು ಸ್ವೀಟ್ ತಿನ್ನಿಸಿದರೆ ಹೊರತು ಇಲ್ಲಿಯವರೆಗೆ ಒಬ್ಬರ ಮುಖ ಇನ್ನೊಬ್ಬರು ನೋಡಲಿಲ್ಲ. ತನ್ನೆದುರು ನಿಂತಿರುವ ಜೋಡಿಯನ್ನು ನೋಡಿದ ಗಂಗಾಧರ್, ದಾಮಿನಿ, ನೀನು ಹೇಳಿದ್ದು ನಿಜ. ಮಗ ಸೊಸೆಯ ಜೋಡಿ ತುಂಬ ಮುದ್ದಾಗಿದೆ, ಪರ್ಫೆಕ್ಟ್ ಕಪಲ್ ಅಂತ ಮನಸ್ಸಲ್ಲೇ ಹೇಳಿಕೊಂಡು ನಕ್ಕವರು ಮೌನವಾಗಿ ನಿಂತಿರುವ ಅಂಜಲಿಯನ್ನು ತಮ್ಮ ಬಳಿ ಕರೆದು, ಪ್ರತಿ ಸಲ ಹೇಳುವಂತೆ ನಿನ್ನನ್ನು ನೋಡಿದರೆ ದಾಮಿನಿಯನ್ನೇ ನೋಡಿದ ಹಾಗಾಗುತ್ತೆ ಕಂದ. ಈ ಕ್ಷಣದಿಂದ ನೀನು ನನ್ನ ಸೊಸೆ. ನಿನ್ನ ಇಷ್ಟ ಕಷ್ಟಗಳನ್ನು ಕೇಳದೆ ನಾನೇ ನಿನ್ನ ಜೀವನದ ಅತ್ಯಮೂಲ್ಯ ನಿರ್ಧಾರವನ್ನು ಮಾಡಿದೆ. ಆದರೆ ಯಾಕೋ ಇದಕ್ಕೆಲ್ಲ ನಿನ್ನಲ್ಲಿ ಕ್ಷಮೆ ಕೇಳಬೇಕೆಂದು ಅನ್ನಿಸುತ್ತಿಲ್ಲ ಅಂತ ಹೇಳಿ ಖುಷಿಯಿಂದ ನಸುನಕ್ಕವರು ಅವಳ ತಲೆ ಸವರಿದರು. ತಾಯಿ ತೀರಿಕೊಂಡ ಬಳಿಕ ತಂದೆಯ ಮುಖದಲ್ಲಿನ ಆ ಖುಷಿಯನ್ನು ಮೊದಲ ಬಾರಿ ನೋಡಿದ ಜೀವನ ನೋಟ ಅವರೆದುರು ನಿಂತಿದ್ದ ಅಂಜಲಿಯತ್ತ ಹೋಯಿತು. ಅವಳನ್ನು ಅವನು ನೋಡುತ್ತಿರುವುದು ಇದೇನು ಮೊದಲಲ್ಲ. ಆಗಲೇ ರೆಸಾರ್ಟಲ್ಲಿ ತುಂಬ ಸಲ ಭೇಟಿಯಾಗಿದ್ದರು. ಹಾಗೆ ಜಗಳಗಳು ಕೂಡ ಆಗಿದ್ವು. ಅಲ್ಲದೆ ಅವರ ನಡುವೆ ನಡೆದ ಒಂದೆರಡು ಘಟನೆಗಳಿಂದ ಗೆಳೆಯರು ಅವನಿಗೆ ಅವಳ ಹೆಸರನ್ನು ಹೇಳಿ ರೇಗಿಸುತ್ತಿದ್ದರು. ಸಾಧಾರಣ ಸೀರೆ, ಸೊಂಟದ ತನಕ ಚಾಚಿರುವ ಅವಳ ಜಡೆ, ಕಿವಿಗೊಂದು ಚಿನ್ನದ ಪುಟ್ಟ ಓಲೆ, ಹಣೆಗೊಂದು ಬೊಟ್ಟು, ಮೂಗುತಿಯ ಜಾಗದಲ್ಲಿರುವ ಚಿಕ್ಕದಾದ ರಿಂಗು, ಒಂದು ಕೈಯಲ್ಲಿ ವಾಚು, ಇದೇ ಅವಳ ಪ್ರತಿನಿತ್ಯದ ಅಲಂಕಾರ. ಇಂದು ಕೂಡ ಹಾಗೆ ಇದ್ದವಳನ್ನು ನೋಡಿದ ಜೀವ ಅಸಮಾಧಾನದಲ್ಲಿ ಹೊರನಡೆದನು. ಅವನನ್ನು ಹಿಂಬಾಲಿಸಿ ಬಂದ ನಾಲ್ವರು, ಏ ಕಂಗ್ರಾಟ್ಸ್ ಡಿಪ್ಸ್ ಬ್ರೋ, ಕೊನೆಗೂ ನನಗಿಂತ ಮೊದಲು ನೀನೇ ಮದುವೆಯಾದೆ ಎಂದ ವರುಣನತ್ತ ಹುರಿನೋಟ ಬೀರಿ ಅವನ ಕುತ್ತಿಗೆಯನ್ನು ಬಲವಾಗಿ ಬಳಸಿದ ಜೀವ. ಅದೆಷ್ಟು ಬಾರಿ ಹೇಳೋದು ನನ್ನನ್ನು ಹಾಗೆಲ್ಲ ಕರಿಬೇಡವೆಂದು. ಇನ್ನೊಮ್ಮೆ ಡಿಪ್ಸ್ ಚಿಪ್ಸ್ ಅಂದ್ಕೊಂಡು ಬಂದರೆ ಮಗನೇ ನಾಲಿಗೆ ಕಟ್ ಮಾಡ್ತೀನಿ ಅಂತ ಜೀವ ಅಂದರೆ ಉಸಿರಾಡಲು ಪರದಾಡುತ್ತಿರುವ ತಮ್ಮನನ್ನು ಅವನ ಕೈಯಿಂದ ಬಿಡಿಸಿದ ವಂದಿತ. ಲೋ, BF ಮೇಲಿನ ಸಿಟ್ಟನ್ನು ಇವನ ಮೇಲೆ ಯಾಕೆ ತೋರಿಸೋದು ನೀನು ಎಂದವಳ ಜಡೆ ಎಳೆದು, ಹೋಯ್ ಗಾಡ್, ಅಕ್ಕ ತಮ್ಮ ಸರಿಯಾಗಿದ್ದೀರಾ? ಲೇ ಅಕ್ಕ, ಲಕ್ಷಣವಾಗಿ ದೊಡ್ಡಪ್ಪ ಅನ್ನು, ಇಲ್ಲ ಬಿಗ್ ಫಾದರ್ ಅನ್ನು. ಆ ಕೋತಿಯ ಹಾಗೆ BF GF ಅಂದರೆ ಅಷ್ಟೇ ಎಂದು ಗದರುತ್ತಿದ್ದವನ ಎದುರು ಬಂದ ರಾಘವ್. ಒಂದು, ಈ BF ಓಕೆ, GF ಯಾರು? ಈಗ ತಾನೇ ಮದುವೆ ಆಗ್ತಿದ್ದಾನೆ. ಅತ್ತಿಗೆಗೆ ನಿನ್ನ GF ಬಗ್ಗೆ ಗೊತ್ತಾದರೆ ಅಷ್ಟೇ ಮತ್ತೆ. ನಾಟಕೀಯವಾಗಿ ನಗು ತಡೆದುಕೊಂಡು ಹೇಳಿದವನ ಬೆನ್ನಿಗೆರಡು ಏಟು ಬಿದ್ದಿತ್ತು. ಮಗ್ನೇ, ನೀನು ನನ್ನ ಆಡ್ಕೋತಿದ್ದೀಯಾ? ಇದೊಂದು ಬಾಕಿ ಇತ್ತು ನೋಡು, ಯಾರೋ ಹೆಂಡ್ತಿ, ಇನ್ನೊಮ್ಮೆ ಹೆಂಡ್ತಿ ಗಿಂಡ್ತಿ ಅಂದರೆ ಅಷ್ಟೇ, ಅಸಮಾಧಾನದಲ್ಲಿ ಹೇಳಿದವನ ತೋಳನ್ನು ಬಳಸಿದ ಜಾಹ್ನವಿ. ಬ್ರೋ, 5 ನಿಮಿಷ ಮೊದಲು ಯಾರನ್ನ ತಮ್ಮ ಕಣ್ಣುಗಳು ಸ್ಕ್ಯಾನ್ ಮಾಡ್ತಾ ಇದ್ವೋ ಅವರೇ ತಮ್ಮ ಹೆಂಡ್ರು ಅಂತ ಕಣ್ಣೊಡೆದು ಹೇಳಿದಾಗ ಎಲ್ಲರೂ ಓ ಎಂದು ರಾಗವೆಳೆದರೆ ಕೋಪದಲ್ಲಿ ಅವಳ ಕೈಯನ್ನು ಕಿತ್ತೆಸೆದು, ಪ್ಲೀಸ್ ಜಾನು, ಈಗ ನೀನು ಶುರು ಮಾಡಬೇಡ. ಡ್ಯಾಡ್ ಈಗಿನ ಸ್ಥಿತಿಗೆ ನಾನೇ ಕಾರಣ. ಅದಕ್ಕೆ ಕಣ್ಣು ಮುಚ್ಚಿ ಈ ಮದುವೆ ಆಗಿದ್ದು ಬಿಟ್ರೆ ನೀವೆಲ್ಲರೂ ಅಂದುಕೊಂಡ ಹಾಗೇನಿಲ್ಲ ಅಂತ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಮುಖ ಮುಚ್ಚಿ ಕುಳಿತರೆ ಎಲ್ಲರೂ ಗೊಂದಲದಲ್ಲಿ ಮುಖ ನೋಡಿಕೊಂಡರು. ವಂದಿತ ಅವನ ಪಕ್ಕ ಬಂದು ಕುಳಿತು, ಯು ಮೀನ್ ದೊಡ್ಡಪ್ಪನಿಗೆ ಹಾರ್ಟ್ ಅಟ್ಯಾಕ್ ನಿನ್ನಿಂದ ಆಗಿದ್ದ
ಅಂತ ಆತಂಕದಲ್ಲಿ ಕೇಳಿದರೆ ಮುಖ ಮುಚ್ಚಿದ ಕೈ ಸರಿಸಿ ಹೌದೆಂದು ತಲೆಯಾಡಿಸುತ್ತಾ, ತಿಂಗಳಿನಿಂದ ಈ ಮದುವೆಯ ವಿಷಯದಲ್ಲಿ ನಮ್ಮಿಬ್ಬರ ನಡುವೆ ಜಗಳ ನಡೆಯುತ್ತಲೇ ಇತ್ತು. ಮೊನ್ನೆಯೂ ಕಾಲ್ ಮಾಡಿ ಎಜುಕೇಷನ್ ಮುಗಿದ ಮೇಲೆ ರೆಸಾರ್ಟ್ ನೀನೇ ನೋಡ್ಕೋಬೇಕು, ಬಟ್ ಅದಕ್ಕಿಂತ ಮೊದಲು ನಿನ್ನ ಮದುವೆ ನಮ್ಮ ರೆಸಾರ್ಟಿನ ಕಿಚನ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರೋ ಅಂಜಲಿ ಜೊತೆ ಆಗುತ್ತೆ ಅಂದರು. ಫಸ್ಟ್ ಆಫ್ ಆಲ್ ಎಜುಕೇಷನ್ ಮುಗಿಸಿ ಒಂದೆರಡು ತಿಂಗಳು ಹಾಯಾಗಿ ಔಟ್ ಆಫ್ ಕಂಟ್ರಿಗೆ ಹೋಗಿ ರಿಲ್ಯಾಕ್ಸ್ ಆಗಿ ಬಂದು ಡ್ಯಾಡ್ ಆಸೆಯಂತೆ ರೆಸಾರ್ಟ್ ನೋಡ್ಕೊಳ್ಳೋಣ ಅಂತಿದ್ದೆ. ಬಟ್ ಅವರು ನನ್ನ ಒಪಿನಿಯನ್ ಕೇಳಲೇ ಇಲ್ಲ. ಇನ್ನೂ ಮದುವೆ ಅನ್ನೋ ವರ್ಡ್ ಕೇಳಿದರೆ ಮೈಯೆಲ್ಲ ಉರಿಯುತ್ತೆ. ಅಂಥದ್ರಲ್ಲಿ ಹೋಗಿ ಹೋಗಿ ಆ ಆಂಟಿನ ನನಗೆ ಗಂಟು ಹಾಕೋಕೆ ನೋಡಿದ್ರಲ್ಲ. ಸೊ ತಲೆ ಕೆಟ್ಟು ಕೆಟ್ಟದಾಗಿ ಡ್ಯಾಡ್ ಜೊತೆ ಮಾತಾಡಿದೆ ಎಂದವನ ಕಂಗಳು ತುಂಬಿದ್ದವು. ವಂದಿತಾ ಅವನ ಹೆಗಲು ಬಳಸಿ ಸಂತೈಸಿದರೆ ಅವನೆದುರು ಮೊಣಕಾಲೂರಿ ಕುಳಿತ ಮೂವರು, ಸರಿ ಬ್ರೋ, ನೀನು ಯೋಚನೆ ಮಾಡಬೇಡ, ಅಂಕಲ್ ಈಗ ಆರಾಮಾಗಿದ್ದಾರಲ್ವಾ. ವಿ ನೋ ಇದು ನಿನಗಿಷ್ಟವಿಲ್ಲದ ಮದುವೆಯೆಂದು, ಬಟ್ ಡೋಂಟ್ ಕಾಲ್ ಹರ್ ಆಂಟಿ, ಓಕೆ. ಅವಳನ್ನು ನೋಡಿದರೆ ತಮಿಳ್ ಫಿಲ್ಮ್ ಹೀರೋಯಿನ್ ತ್ರಿಷಾರನ್ನೇ ನೋಡಿದ ಹಾಗೆ ಆಗುತ್ತೆ ಕಣೋ. ಆ ಸಿಂಪಲ್ ಸೀರೆ, ಜಡೆ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅನ್ನೋ ಅವರ ಬ್ಯೂಟಿ. ಇನ್ನು ವರುಣ್ ಮಾತಿನ ಮಧ್ಯ ಬಾಯಿ ಹಾಕಿದ ಕಿರಣ್, ವರು ಯು ಫರ್ಗೆಟ್ ಆ ನೋಸ್ ರಿಂಗ್, ಅದರಲ್ಲಿ ಇನ್ನಷ್ಟು ಕ್ಯೂಟಾಗಿ ಕಾಣ್ತಾರೆ ಅಲ್ವಾ ಎಂದವನ ಮಾತಿಗೆ ಎಲ್ಲ ಹೌದೆಂದು ತಲೆಯಾಡಿಸಿದರೆ, ಜೀವ ಮಾತ್ರ ಅವರೆಲ್ಲರನ್ನ ಕೆಕ್ಕರಿಸಿ ನೋಡುತ್ತಿದ್ದನು. ಡಿಪ್ಸ್, ನೀನು ಅದೆಷ್ಟು ಕಣ್ಣು ಬಿಟ್ಟರೂ ಅವರಿಬ್ಬರು ಅಂಜಲಿ ಬಗ್ಗೆ ಹೇಳಿದ್ದು ಅಕ್ಷರಶಃ ಸತ್ಯ. ಐ ನೋ ಅವಳು ನಿನಗಿಂತ ವಯಸ್ಸಲ್ಲಿ 3 ವರ್ಷ ದೊಡ್ಡವಳು, ಬಟ್ ನೀವಿಬ್ಬರು ಜೊತೆಯಲ್ಲಿ ನಿಂತಾಗ ಅವಳೇ ನಿನಗಿಂತ ಚಿಕ್ಕವಳಾಗಿ ಕಾಣೋದು ಎಂದು ವಂದಿತಾ ಹೇಳುತ್ತಲೇ ಇದ್ದರೆ, ಅಲ್ವಾ, ನನಗೂ ಹಾಗೆ ಅನ್ನಿಸ್ತು ಒಂದು. ಇವನು ನಿಜವಾಗ್ಲೂ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ MBA ಮಾಡ್ತಿದ್ದಾನೋ ಅಥವಾ ಬಾಡಿ ಬಿಲ್ಡ್ ಮಾಡಿ ಮಾಡೆಲ್ ಆಗೋ ಪ್ಲ್ಯಾನ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಒಮ್ಮೆ ಅವನನ್ನು ನೋಡು, ಆ ಕಟ್ಸ್, ಇಸ್ತ್ರಿ ಹಾಕಿದಂಗೆ ಇರೋ ಹೊಟ್ಟೆ, ಕೈ ಎತ್ತಿದ್ರೆ ಹಾಕಿರೋ ಟೀ ಶರ್ಟ್ ಎಲ್ಲಿ ಅರ್ಧೋಗ್ಬಿಡುತ್ತೋ ಅನ್ನೋ ಬೈಸೆಲ್ಫ್ ಅನ್ಬೇಕಾದ್ರೆ. ವರುಣ್ ಮಾತಿಗೆ ಎಲ್ಲರಿಗೂ ನಗು ಬಂದಿತ್ತು. ನಾಲ್ವರನ್ನು ಕೆಕ್ಕರಿಸಿ ನೋಡಿ, ಇವತ್ತು ನಿಮ್ಮ ಟೈಮ್, ಅದೆಷ್ಟು ಬೇಕೋ ನನ್ನ ಬಗ್ಗೆ ಹಾಡ್ಕೊಳ್ಳಿ, ಯಾಕಂದರೆ ಹರಿದು ಊರ್ಬಾಗ್ಲಾಗಿರೋದು ನನ್ನ ಲೈಫ್, ನಿಮ್ದಲ್ವಲ್ಲ ಅಂತ ಕೋಪದಲ್ಲೇ ಅಲ್ಲಿಂದ ಹೊರ ನಡೆದನು. ಅವನತ್ತಲೇ ನೋಡುತ್ತಿದ್ದ ನಾಲ್ವರು ನಗು ನಿಲ್ಲಿಸಿ ಸುಮ್ಮನೆ ನಿಂತರು. ಸ್ವಲ್ಪ ನಿಮಿಷಗಳ ಬಳಿಕ, ಐ ಥಿಂಕ್ ದೊಡ್ಡಪ್ಪ ದಿಪ್ಸ್ ವಿಷಯದಲ್ಲಿ ತುಂಬ ದುಡುಕಿದ್ರು ಅನ್ಸುತ್ತೆ. ಈಗಷ್ಟೇ ಎಜುಕೇಷನ್ ಮುಗಿಸಿದ್ದಾನೆ, ಈವಾಗಲೇ ಇದೆಲ್ಲ ಬೇಡವಿತ್ತೇನೋ ಎಂದು ವಂದಿತಾ ಬೇಸರದಲ್ಲೇ ಹೇಳಿದರು. ಒಂದು, ಅಂಕಲ್ ಡಿಸಿಷನ್ ಸರಿಯಾಗಿಯೇ ಇದೆ. ಡಿಪ್ಸ್ ಮಾಡ್ತಾ ಇರೋದು ಮಾಸ್ಟರ್ಸ್ ಕೋರ್ಸ್. ಆಲ್ರೆಡಿ ಇಂಜಿನಿಯರಿಂಗ್ ಮುಗಿಸಿ 5-6 ತಿಂಗಳಾಯಿತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದ. ದಾಮಿನಿ ಆಂಟಿ ತೀರಿ ಹೋದ ಮೇಲೆ ಬ್ಲ್ಯಾಂಕ್ ಆಗಿ ವರ್ಷಗಳ ತನಕ ಮನೇಲೇ ಇದ್ದವನನ್ನ ಅಂಕಲ್ ಒತ್ತಾಯ ಮಾಡಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಲು ಕಳುಹಿಸಿದ್ದು. ಸೊ ಅವನಿಗೀಗ ಹೆಚ್ಚು ಕಮ್ಮಿ 26 ವರ್ಷ. ನೀನು ಹೇಳ್ತಿರೋ ಹಾಗೆ ಈಗ ತಾನೇ ಕಾಲೇಜು ಮುಗಿಸಿರೋ ಚಿಕ್ಕ ಹುಡುಗನಲ್ಲ ಅಂದ. ವರುಣ್ ಮಾತು ಅಲ್ಲಿದ್ದವರಿಗೆ ಸರಿ ಎನಿಸಿತ್ತು. ಗಂಗಾಧರ್ ಇದ್ದ ವಾರ್ಡಲ್ಲಿ ಅಕ್ಕ ಹೋದ ದಿನದಿಂದ ನಿಮ್ಮ ಮತ್ತೆ ಜೀವ ನಡುವೆ ಈ ಜಗಳ ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆಗಿರುವಾಗ ಈ ಬಾರಿ ಯಾಕೆ ಬಾವ ನೀವು ಅಷ್ಟೊಂದು ಮನಸ್ಸಿಗೆ ತಗೊಂಡಿದ್ದು? ಇವರ ಬಳಿ 1000 ಬಾರಿ ಹೇಳಿದ್ದೇನೆ. ಬಾವ ಇದ್ದ ಟೆನ್ಷನ್ ಎಲ್ಲ ತಗೊಂಡು ರೆಸಾರ್ಟನ್ನೇ ಮನೆ ಮಾಡಿಕೊಂಡು ಬಿಟ್ಟಿದ್ದಾರೆ. ಸ್ವಲ್ಪ ದಿನ ನಮ್ಮಲ್ಲಿ ಇದ್ದು ಹೋಗಲು ಹೇಳಿ ಅಂದಿದ್ದೆ, ಆದರೆ ನೀವು ಎಂದ ವನಿತಾ ಬೇಸರ ವ್ಯಕ್ತಪಡಿಸಿದರು. ನಿಮ್ಮ ಹಾಗೆ ನಾನು ಕೂಡ ಅಣ್ಣನಲ್ಲಿ ತುಂಬ ಸಲ ನಮ್ಮ ಜೊತೆಗೆ ಬಂದಿರುವಂತೆ ಹೇಳಿದ್ದೆ. ಹೇಗೂ ಅಣ್ಣ ಇಲ್ಲದಿದ್ದಾಗ ಜೈ ರೆಸಾರ್ಟಿನ ಎಲ್ಲ ಜವಾಬ್ದಾರಿ ತಗೊಳ್ತಾರೆ ತಾನೇ. ಆದರೆ ಅಣ್ಣ ಯಾರ ಮಾತನ್ನು ಕೇಳಲ್ಲ. ಅದು ದಾಮಿನಿ ಅತ್ತಿಗೆ ಹೋದ ಮೇಲೆ ಅಪ್ಪ ಮಗ ಇಬ್ಬರು ಹಠಮಾರಿ ಆಗಿದ್ದಾರೆ.
ಭಾರತಿಯವರು ಹೇಳಿದ ಮಾತಿಗೆ ನಸುನಕ್ಕ ಗಂಗಾಧರ್. ಏನಾದರೂ ಹೇಳುವ ಮೊದಲೇ ಇಲ್ಲಿಯವರೆಗೂ ಮೌನವನ್ನೇ ಒದ್ದು ನಿಂತ ಅಂಜಲಿ ಫ್ಯಾಮಿಲಿ ವಿಷಯ ಮಾತನಾಡುವಾಗ ತಾನು ಇಲ್ಲಿರುವುದು ತಪ್ಪೆಂದು ಅಲ್ಲಿಂದ ಹೊರಹೋಗಲು ತಯಾರಾದವಳನ್ನು ಗಮನಿಸಿದವರು, ಅಂಜಲಿ, ನೀನೆಲ್ಲಿ ಹೊರಟೆ? ಬಾ, ಇಲ್ಲೇ ನಿಲ್ಲು. ನಿನ್ನ ಬಳಿ ಮುಖ್ಯವಾದ ವಿಷಯ ಮಾತನಾಡೋದಿದೆ. ಅದಕ್ಕಿಂತ ಮೊದಲು ನೀವಿಬ್ರು ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಮಗಿಬ್ಬರಿಗೂ ಹೇಳಲು ಏನೂ ಇಲ್ವಾ? ತಮ್ಮ ಹಾಗೂ ಜಯಾಕರ್ ಕಡೆ ನೋಡಿದರೆ ಇಬ್ಬರ ಮೊಗದಲ್ಲೂ ತನ್ನ ಮೇಲಿರುವ ಅಸಮಾಧಾನ ಗುರುತಿಸಿ, ಸಾರಿ ಕಣೋ, ನಿಮ್ಮಿಬ್ಬರ ಹೆಂಡತಿಯರು, ಐ ಮೀನ್ ನನ್ನ ತಂಗಿಯರು ಹೇಳಿದ್ದು ಸರಿಯೇ. ಆದರೆ ದಾಮಿನಿ ಹೋದ ಮೇಲೆ ಒಂಟಿತನವೇ ಬದುಕಾಗಿಬಿಟ್ಟಿದೆ. ತಲೆ ಕೂದಲೆಲ್ಲ ಬೆಳ್ಳಗಾಗಿ ಹಲ್ಲೆಲ್ಲ ಉದುರಿ ಹೋಗಿ ನಡೆಯಲು ಕೈಯಲ್ಲಿ ಕೋಲು ಹಿಡಿಯುವ ತನಕ ನಿಮ್ಮ ಜೊತೆಗಿರುತ್ತೇನೆ ಎಂದವಳು ಅರ್ಧ ದಾರಿಯಲ್ಲೇ ನನ್ನ ಬಿಟ್ಟು ಹೋದಳು. ಅವಳಿರುವಾಗ ನಾನಿಲ್ಲದೆ ಊಟ ತಿಂಡಿ ನಿದ್ರೆ ಯಾವುದು ಮಾಡುತ್ತಿರದ ಮಗ ಈ ದಿನ ತಂದೆ ಎನ್ನುವ ಒಂದು ಪ್ರಾಣಿ ಇದೆಯೆಂದು ಮರೆತು ಬಿಟ್ಟಿದ್ದಾನೆ. ಊಟ ತಿಂಡಿ ಬಿಡು, ಅವನು ಡ್ಯಾಡ್ ಹೇಗಿದ್ದೀರಾ ಎಂದು ಕೇಳದೆ ವರ್ಷಗಳೇ ಆಗಿವೆ ಎಂದವರು ಗದ್ಗದಿತರಾದರೆ ಅವರ ಮಾತಿಗೆ ಅಲ್ಲಿದ್ದವರ ಕಂಗಳು ತುಂಬಿದವು. ಪ್ರತಾಪ್ ಅಲ್ಲೇ ಫ್ಲಾಸ್ಕ್ ಅಲ್ಲಿದ್ದ ನೀರನ್ನು ಲೋಟಕ್ಕೆ ಸುರಿದು ಅಣ್ಣನಿಗೆ ಕೊಟ್ಟಾಗ ನೀರು ಕುಡಿದು ಸುಧಾರಿಸಿಕೊಂಡವರು, ಎತ್ತ ಮಗನಿಗೆ ಬೇಡವಾದ ಅಪ್ಪ ನಾನು. ಇನ್ನು ನಿಮ್ಮೊಂದಿಗೆ ಇದ್ದು ನಿಮಗೆ ಹೇಗೆ ಹೊರೆಯಾಗಲಿ? ಅದಕ್ಕೆ ವನಿತಾ ಹೇಳಿದ ಹಾಗೆ ರೆಸಾರ್ಟನ್ನೇ ಮನೆ ಮಾಡಿಕೊಂಡಿದ್ದೇನೆ. ದಾಮಿನಿ ನನ್ನ ಜೊತೆ ಇಲ್ಲದೇ ಇರಬಹುದು, ಆದರೆ ಆ ರೆಸಾರ್ಟ್ ಅವಳ ಕನಸು. ಅಲ್ಲಿನ ಇಂಚಿಂಚು ಅವಳ ಕನಸಿನಂತೆ ಸೃಷ್ಟಿಯಾಗಿದೆ. ಹಾಗಾಗಿ ಒಳಗಡೆ ಕಾಲಿಟ್ಟಾಗ ಅಲ್ಲಿ ಬೀಸುವ ಗಾಳಿಯಲ್ಲೂ ನನ್ನ ದಾಮಿನಿ ಇಲ್ಲೇ ಎಲ್ಲೋ ಇದ್ದಾಳೆ ಅನ್ನಿಸುತ್ತದೆ. ಐ ಆಮ್ ಹ್ಯಾಪಿ ದೇರ್ ಎಂದವರಿಗೆ ಹೆಂಡತಿಯ ಮೇಲಿದ್ದ ಪ್ರೀತಿಯನ್ನು ನೋಡಿ ಎಲ್ಲರೂ ಮೂಕರಾಗಿದ್ದರು. ಎಲ್ಲರತ್ತ ದೃಷ್ಟಿ ಹರಿಸಿ ತಾನೇ ಮೌನ ಮುರಿದು, ಇನ್ನು ಈ ಮಗು ನಿಮಗೆಲ್ಲ ಅನ್ನಿಸಬಹುದು, ವಯಸ್ಸಲ್ಲಿ ಜೀವನಿಗಿಂತ 3 ವರ್ಷ ದೊಡ್ಡವಳನ್ನು ನಾನ್ಯಾಕೆ ಸೊಸೆಯನ್ನಾಗಿ ಆಯ್ಕೆ ಮಾಡಿದೆ ಎಂದು. ಇವಳನ್ನು ಆಯ್ಕೆ ಮಾಡಿದ್ದು ನಾನಲ್ಲ, ದಾಮಿನಿ. ಅದು ಅವಳು ಕೊನೆಯುಸಿರೆಳೆಯುವ 3 ಗಂಟೆಗಳ ಮೊದಲು ಎಂದವರಿಗೆ ಮಡದಿಯ ಕೊನೆಯ ಕ್ಷಣಗಳು ನೆನಪಾದಾಗ ದುಃಖದಲ್ಲಿ ಬಾಯಿ ಕಟ್ಟಿತ್ತು. ತನ್ನನ್ನು ಸಾವರಿಸಿಕೊಂಡು ಅಂಜಲಿಯ ಪೂರ್ತಿ ಹೆಸರನ್ನು ಹೇಳಿದರು. ಅವಳ ಹೆಸರು ಅಂಜಲಿ ದಾಮೋದರ್ ಎನ್ನುವುದನ್ನು ಕೇಳಿದ ಎಲ್ಲರೂ ಆಘಾತದಲ್ಲಿದ್ದರು. ಈ ಕತೆ ಇನ್ನು ಮುಂದುವರಿಯುವುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.